ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವೆಲ್ಲರೂ ಚಾಟ್ ಜಿ ಪಿ ಟಿ ಬಗ್ಗೆ ಕೇಳಿದ್ದೀರಾ ಅಂದುಕೊಳ್ಳುತ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಚಾಟ್ ಬಾಟ್ ಆಗಿದೆ. ನೀವು ಆಡುವ ಸಹಜ ಭಾಷೆಯನ್ನು ಅರ್ಥ ಮಾಡಿಕೊಂಡು ನಾವು ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ನೀಡುತ್ತದೆ. ಗೂಗಲ್ಗೆ ಹೋಗಿ ಅಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ ಹುಡುಕೋಣ. ಈಗ ಅದು ಚಾಟ್ ಜಿ ಪಿ ಟಿ ವೆಬ್ಸೈಟ್ಗೆ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ವೆಬ್ಸೈಟಲ್ಲಿ ಚಾಟ್ ಜಿ ಪಿ ಟಿ ಕೇಳ್ತಾ ಇದೆ, ನೀವು ಲಾಗಿನ್ ಆಗ್ತೀರಾ ಅಥವಾ ಸೈನ್ ಅಪ್ ಮಾಡ್ತೀರಾ ಅಂತ. ಈಗ ಸದ್ಯಕ್ಕೆ ಸ್ಟೇ ಲಾಗ್ಡ್ ಔಟ್ ಕ್ಲಿಕ್ ಮಾಡೋಣ. ಚಾಟ್ ಜಿ ಪಿ ಟಿ ನಿಮಗೆ ಮಾರ್ಗದರ್ಶನ ನೀಡ್ತಾ ಇದೆ ಹೇಗೆ ಉಪಯೋಗಿಸ್ಬೋದು ಅಂತ. ಲೆಟ್ ಅಸ್ ಕ್ಲಿಕ್ ಆನ್ ಸಮರೈಸ್ ಟೆಕ್ಸ್ಟ್. ಡ್ರಾಪ್ ಡೌನ್ ಮೆನ್ಯೂನಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಸಮರೈಸ್ ಮೈ ಲೀಸ್ ಅಗ್ರಿಮೆಂಟ್, ಸಮರೈಸ್ ನೋಟ್ಸ್ ಫ್ರಮ್ ಎ ಮೀಟಿಂಗ್, ಸಮರೈಸ್ ಚಾಪ್ಟರ್ 1 ಆಫ್ ಎ ಬುಕ್, ಸಮರೈಸ್ ಎ ರಿಸರ್ಚ್ ಪೇಪರ್. ನಾವು ಸಮರೈಸ್ ನೋಟ್ಸ್ ಫ್ರಮ್ ಎ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆಗಲೇ ನೋಟ್ ಪ್ಯಾಡಲ್ಲಿ ಬರ್ಕೊಂಡಿರೋ ಮೀಟಿಂಗ್ ನೋಟ್ಸ್ನ ಕಾಪಿ ಮಾಡಿ ಮೆಸೇಜ್ ಚಾಟ್ ಜಿ ಪಿ ಟಿ ಫೀಲ್ಡಲ್ಲಿ ಪೇಸ್ಟ್ ಮಾಡಿ ಎಂಟರ್ ಒತ್ತಿ. ಕ್ಷಣ ಮಾತ್ರದಲ್ಲಿ ಚಾಟ್ ಜಿ ಪಿ ಟಿಯು ಮೀಟಿಂಗ್ ನೋಟ್ಸ್ ಅಥವಾ ಸಭೆಯ ವರದಿಯ ಸಾರಾಂಶವನ್ನು ಕ್ರಮಬದ್ಧವಾಗಿ ತೋರಿಸುತ್ತದೆ. ಈಗ ನಾವು ಬ್ರೈನ್ ಸ್ಟಾರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಡ್ರಾಪ್ ಡೌನ್ ಮೆನ್ಯೂನಲ್ಲಿ 4 ಆಪ್ಷನ್ಸ್ ಇದೆ. ದ ಫಸ್ಟ್ ಒನ್ ಇಸ್ ಬ್ರೈನ್ ಸ್ಟಾರ್ಮ್ ಐಡಿಯಾಸ್ ಫಾರ್ ಮೈ ನೆಕ್ಸ್ಟ್ ವೆಕೇಷನ್, ಐಡಿಯಾಸ್ ಫಾರ್ ಎ ಬ್ರ್ಯಾಂಡ್ ಕ್ಯಾಂಪೇನ್, ಐಡಿಯಾಸ್ ಫಾರ್ ಎ ನ್ಯೂ ವರ್ಕೌಟ್ ರೂಟೀನ್, ಐಡಿಯಾಸ್ ಫಾರ್ ಎ ಡಿನ್ನರ್ ಪಾರ್ಟಿ ಮೆನು. ಈಗ ನಾವು ಫಾರ್ ಎ ನ್ಯೂ ವರ್ಕೌಟ್ ರೂಟೀನ್ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದಕ್ಕಿಂತ ಮುಂಚೆ ಚಾಟ್ ಜಿ ಪಿ ಟಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನಿಮ್ಮ ಫಿಟ್ನೆಸ್ನ ಗುರಿಗಳೇನು, ಮತ್ತು ವಾರದಲ್ಲಿ ಎಷ್ಟು ದಿನ ವರ್ಕೌಟ್ ಮಾಡೋಕ್ಕೆ ಇಚ್ಛೆ ಪಡ್ತೀರಾ, ನಿಮಗೇನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ, ಇವಾಗಿಂದು ಫಿಟ್ನೆಸ್ ಲೆವೆಲ್ ಏನಿದೆ, ಮತ್ತು ಯಾವುದು ಮಸಲ್ ಗ್ರೂಪ್ಸ್ ಮೇಲೆ ಯು ವಾಂಟ್ ಟು ಫೋಕಸ್. ಹೀಗೆ 5 ಪ್ರಶ್ನೆಗಳಿದೆ. ಇದಕ್ಕೆ ನಾವು ಉತ್ತರಿಸೋಣ. ಈಗ ನಾನು ಟೈಪ್ ಮಾಡ್ತೀನಿ, ನಂದು ಪ್ರೈಮರಿ ಗೋಲ್ ಇಸ್ ಮಸಲ್ ಗೇನ್, ವಾರದಲ್ಲಿ 3 ದಿನ ವರ್ಕೌಟ್ ಮಾಡ್ತೀನಿ, ಆ್ಯಂಡ್ ಬಾಡಿ ವೇಟ್ ಎಕ್ಸಸೈಸು ಬೇಕು, ನಂದು ಬಿಗಿನರ್ ಲೆವೆಲ್ಲು, ಮತ್ತು ಹೋಲ್ ಬಾಡಿ ವರ್ಕೌಟ್. ನಾವು ಈಗ ಚಾಟ್ ಜಿ ಪಿ ಟಿಗೆ ಮೆಸೇಜ್ ಕಳಿಸೋಣ. ಕ್ಷಣ ಮಾತ್ರದಲ್ಲಿ ಚಾಟ್ ಜಿ ಪಿ ಟಿ ನಿಮ್ಮ ವರ್ಕೌಟ್ ಪ್ಲ್ಯಾನನ್ನು ಡಿಸ್ಪ್ಲೇ ಮಾಡುತ್ತೆ. ವರ್ಕೌಟ್ ಎ ಮತ್ತು ವರ್ಕೌಟ್ ಬಿ ಅಂತ 2 ಪ್ಲ್ಯಾನ್ಗಳನ್ನು ಚಾಟ್ ಜಿ ಪಿ ಟಿ ತಿಳಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಹೆಲ್ಪ್ ಮೀ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಡ್ರಾಪ್ ಡೌನ್ ಮೆನ್ಯೂನಲ್ಲಿ 4 ಆಪ್ಷನ್ಸ್ ಇದೆ. ಫಸ್ಟ್ ಒನ್ ಹೆಲ್ಪ್ ಮೀ ರೈಟ್ ಎ ಕವರ್ ಲೆಟರ್, ಬ್ಲಾಗ್ ಪೋಸ್ಟ್, ಸ್ಕ್ರೀನ್ ಪ್ಲೇ, ಬೆಡ್ ಟೈಮ್ ಸ್ಟೋರಿ. ಬೆಡ್ ಟೈಮ್ ಸ್ಟೋರಿ ಸೆಲೆಕ್ಟ್ ಮಾಡೋಣ. ಚಾಟ್ ಜಿ ಪಿ ಟಿಗೆ ಒಂದು ಕಥೆಯನ್ನು ಬರೆಯಲು ಹೇಳಿದರೆ ಏನು ಮಾಡುತ್ತದೆ ನೋಡೋಣ. ಅದು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದೆ, ನಿಮಗೆ ಯಾವ ರೀತಿಯ ಕಥೆ ಬೇಕು ಅಂತ. ಸೊ ನಾವು ಕೆಲವೊಂದು ಇನ್ಪುಟ್ಸ್ ಕೊಡೋಣ. ಲೆಟ್ ಮೀ ಟೈಪ್ ಸ್ಟೋರಿ ಇನ್ವಾಲ್ವಿಂಗ್ ಲಯನ್ ಆ್ಯಂಡ್ ರ್ಯಾಬಿಟ್ ಫಾರ್ ಕಿಡ್ಸ್ ಆ್ಯಂಡ್ ಪ್ರೆಸ್ ಎಂಟರ್. ಕೆಲವೇ ಸೆಕೆಂಡುಗಳಲ್ಲಿ ಚಾಟ್ ಜಿ ಪಿ ಟಿ ನಿಮಗಾಗಿ ಒಂದು ಕಥೆಯನ್ನು ಬರೆಯುತ್ತದೆ. ನಿಮಗೆ ಕತೆ ಕನ್ನಡದಲ್ಲಿ ಬೇಕೆಂದರೆ ಚಾಟ್ ಜಿ ಪಿ ಟಿಗೆ ಮೆಸೇಜ್ ಮಾಡೋಣ. ಕೆಲವೇ ಸೆಕೆಂಡುಗಳಲ್ಲಿ ಚಾಟ್ ಜಿ ಪಿ ಟಿ ಕನ್ನಡದಲ್ಲಿ ಕಥೆಯನ್ನು ಬರೆಯುತ್ತದೆ. ಮಲಗುವ ವೇಳೆ ಈ ಕಥೆಯನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಆನಂದಿಸಬಹುದು. ಈಗ ನಾವು ಮೇಕ್ ಎ ಪ್ಲ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಮತ್ತೆ 4 ಆಪ್ಷನ್ಸ್ ಇದೆ. ಮೊದಲನೆಯ ಪ್ಲ್ಯಾನ್ ಇಸ್ ಟು ಗೆಟ್ ಎ ಪ್ರಮೋಷನ್, ಪ್ಲ್ಯಾನ್ ಟು ಬೈ ಎ ನ್ಯೂ ಕಾರ್, ಪ್ಲ್ಯಾನ್ ಆಫ್ ಮೀಲ್ಸ್ ಫಾರ್ ದ ವೀಕ್. ಕ್ಲಿಕ್ ಆನ್ ಪ್ಲ್ಯಾನ್ ಫಾರ್ ಎ ವೀಕೆಂಡ್ ಇನ್ ನ್ಯೂಯಾರ್ಕ್ ಆ್ಯಂಡ್ ಸಿ ವಾಟ್ ಇಟ್ ಸೇಸ್. ಈಗ ಚಾಟ್ ಜಿ ಪಿ ಟಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳಿದೆ. ವರ್ಷದ ಯಾವ ಸಮಯದಲ್ಲಿ ಭೇಟಿ ಮಾಡಲು ಇಚ್ಛಿಸುತ್ತೀರಾ, ಯಾವ ಚಟುವಟಿಕೆಗಳು ನಿಮಗೆ ಇಷ್ಟ, ಎಷ್ಟು ಸಮಯ ಇದೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದರೆ ಚಾಟ್ ಜಿ ಪಿ ಟಿ ನಿಮಗೆ ವೀಕೆಂಡ್ ಟ್ರಿಪ್ ಪ್ಲ್ಯಾನ್ ಬಗ್ಗೆ ಮಾಹಿತಿ ಕೊಡುತ್ತದೆ. ಈಗ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಸರ್ಪ್ರೈಸ್ ಮೀ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡ್ರಾಪ್ ಡೌನ್ ಮೆನ್ಯೂನಲ್ಲಿ 4 ಆಪ್ಷನ್ಸ್ ಇದೆ. ನಾವು ಸರ್ಪ್ರೈಸ್ ಮೀ ವಿತ್ ಮೈ ಹಾರೋಸ್ಕೋಪ್ ಫಾರ್ ಟುಡೇ ಆಪ್ಷನ್ ಸೆಲೆಕ್ಟ್ ಮಾಡೋಣ. ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ರಾಶಿಯನ್ನು ಎಂಟರ್ ಮಾಡಿ. ನಾವು ಲಿಯೋ ಅಂತ ಎಂಟರ್ ಮಾಡಿದ್ವಿ. ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ಇಂದಿನ ರಾಶಿ ಭವಿಷ್ಯವನ್ನು ಡಿಸ್ಪ್ಲೇ ಮಾಡುತ್ತೆ. ಈಗ ನಾವು ಗೆಟ್ ಅಡ್ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ಡ್ರಾಪ್ ಡೌನ್ ಮೆನ್ಯೂನಲ್ಲಿ 4 ಆಪ್ಷನ್ಸ್ ಇದೆ. ನಾವು ಮೊದಲನೆಯ ಆಪ್ಷನ್ ಗೆಟ್ ಅಡ್ವೈಸ್ ಆನ್ ಎ ಡಿಫಿಕಲ್ಟ್ ಕಾನ್ವರ್ಸೇಷನ್ ಸೆಲೆಕ್ಟ್ ಮಾಡೋಣ. ಈಗ ನಾವು ಚಾಟ್ ಜಿ ಪಿ ಟಿಗೆ ಹೇಳೋಣ, ಒಂದು ಪೋಷಕರಾಗಿ ನಿಮ್ಮ ಹದಿಹರೆಯದ ಮಗನನ್ನು ಮಾರ್ಷಲ್ ಆರ್ಟ್ಸ್ ಅಥವಾ ಕರಾಟೆ ಸೇರಲು ಹೇಗೆ ಒಪ್ಪಿಸುತ್ತೀರಾ. ಕ್ಷಣ ಮಾತ್ರದಲ್ಲಿ ಚಾಟ್ ಜಿ ಪಿ ಟಿ ನಿಮಗೆ ಸಲಹೆ ನೀಡುತ್ತದೆ. ನೀವು ಇದನ್ನು ಪ್ರಯತ್ನಿಸಿ ನೋಡಬಹುದು. ನಾವು ಕಡೆಯದಾಗಿ ಕೋಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಡ್ರಾಪ್ ಡೌನ್ ಮೆನ್ಯೂನಲ್ಲಿ ಮತ್ತೆ 4 ಆಯ್ಕೆಗಳಿವೆ. ಹೆಲ್ಪ್ ಮೀ ಡಿಬಗ್ ಮೈ ಕೋಡ್, ಹೆಲ್ಪ್ ಮೀ ರೈಟ್ ಎ ಫಂಕ್ಷನ್, ಹೆಲ್ಪ್ ಮೀ ಸಿಂಪ್ಲಿಫೈ ಮೈ ಕೋಡ್, ಹೆಲ್ಪ್ ಮೀ ಲರ್ನ್ ಪೈಥಾನ್. ನಾವು ಹೆಲ್ಪ್ ಮೀ ರೈಟ್ ಎ ಫಂಕ್ಷನ್ ಅನ್ನು ಆಯ್ಕೆ ಮಾಡೋಣ. ಈಗ ರೈಟ್ ಕೋಡ್ ಇನ್ ಪೈಥಾನ್ ಟು ಆ್ಯಡ್ 2 ನಂಬರ್ಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡೋಣ. ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ಕೋಡನ್ನು ಡಿಸ್ಪ್ಲೇ ಮಾಡುತ್ತದೆ. ಮತ್ತು ಕೆಳಗಡೆ ವಿವರಣೆಯೂ ಸಹ ಇದೆ. ಈಗ ನಾವು ಚಾಟ್ ಜಿ ಪಿ ಟಿಗೆ ರೈಟ್ ಎ ಕೋಡ್ ಇನ್ ಸಿ ಟು ಜನರೇಟ್ ಫಿಬೋನಾಕಿ ಸೀರೀಸ್ ಮೆಸೇಜ್ ಮಾಡೋಣ. ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ಸಿ ಪ್ರೋಗ್ರಾಮನ್ನು ಡಿಸ್ಪ್ಲೇ ಮಾಡುತ್ತದೆ. ಕೆಳಗಡೆ ಸೂಕ್ತ ವಿವರಣೆಯೂ ಇದೆ. ಸೊ ಲೆಟ್ಸ್ ಟೈಪ್ ಇಟ್ ಡೌನ್. ತಾಜ್ ಮಹಲ್ ಈಸ್ ಟರ್ನಿಂಗ್ ಯೆಲ್ಲೋ with enter, and immediately it will start typing down the various reasons for the Taj Mahal turning yellow.
ಪ್ಲೀಸ್ ಸಮರೈಸ್ ದ ಆನ್ಸರ್. ಕ್ಷಣಾರ್ಧದಲ್ಲಿ ಲೇಖನದ ಸಾರಾಂಶವನ್ನು ತಿಳಿಸುತ್ತದೆ. ಕ್ಯಾನ್ ಯು ಪ್ಲೀಸ್ ಟ್ರಾನ್ಸ್ಲೇಟ್ ಇಂಟು ಕನ್ನಡ. ನೋಡಿ ಎಷ್ಟು ಬೇಗ 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 ಅದು ಟೈಪ್ ಮಾಡ್ತಾ ಹೋಗುತ್ತೆ. ಸೊ ಇನ್ನು ರೈಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ವಚನಗಳು ಇನ್ ಟುಡೇಸ್ ವರ್ಲ್ಡ್. ರೈಟ್ ಇನ್ ಕನ್ನಡ. ಸೊ ವಚನ ಸಾಹಿತ್ಯದ ವೈಶಿಷ್ಟ್ಯ ಅದು ಇಮಿಡಿಯೇಟಾಗಿ ಟೈಪ್ ಮಾಡ್ತಾ ಹೋಗುತ್ತೆ. ಲೆಟ್ಸ್ ಸೇ ಐ ಟೈಪ್ ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ಬಗ್ಗೆ ಬರೆಯಿರಿ ಅಂತ ಕೊಟ್ಟರೆ, ಕನ್ನಡದ ನಾಡು ನುಡಿ ಸಂಸ್ಕೃತಿಯ ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ದೀರ್ಘವಾದ ಲೇಖನವನ್ನು ಬರೆಯುತ್ತದೆ. ಚಾಟ್ ಜಿಪಿಟಿಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಕಳಿಸಿ ನೋಡೋಣ. ಚಾಟ್ ಜಿಪಿಟಿ ಸ್ಮೈಲಿಯೊಂದಿಗೆ ಉತ್ತರಿಸುತ್ತಿದೆ. ನೀವು ಧನ್ಯವಾದ ಹೇಳಿದ್ದಕ್ಕಾಗಿ ನಾನು ಸಂತೋಷಪಟ್ಟಿದ್ದೇನೆ. ನೀವು ಇನ್ನೂ ಏನಾದರೂ ಕೇಳಬೇಕಾದರೆ ನಾನು ಇಲ್ಲೇ ಇದ್ದೇನೆ. ಅದ್ಭುತ ಉತ್ತರ. ಚಾಟ್ ಜಿಪಿಟಿ ಕಷ್ಟಕರವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡುತ್ತೆ. ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅನ್ನು ಫ್ಯಾಕ್ಟರೈಸ್ ಮಾಡಲು ಟ್ರೈ ಮಾಡೋಣ. ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿಪಿಟಿ ಒಂದೊಂದೇ ಸ್ಟೆಪ್ನಲ್ಲಿ ಉತ್ತರವನ್ನು ಕೊಡುತ್ತಾ ಹೋಗುತ್ತದೆ. ಹೀಗೆ ನೀವು ಕಷ್ಟಕರವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬಹುದು. ಈಗ ನಾವು ಚಾಟ್ ಜಿಪಿಟಿಗೆ ಸೈನ್ ಅಪ್ ಮಾಡುವುದನ್ನು ನೋಡೋಣ. ನಮ್ಮ ಇಮೇಲನ್ನು ಉಪಯೋಗಿಸಿ ಹೊಸ ಖಾತೆ ತೆರೆಯಬಹುದು ಅಥವಾ ಗೂಗಲ್ ಅಕೌಂಟ್ ಆರ್ ಮೈಕ್ರೋಸಾಫ್ಟ್ ಅಕೌಂಟ್ ಆರ್ ಆ್ಯಪಲ್ ಅಕೌಂಟನ್ನು ಉಪಯೋಗಿಸಿ ಲಾಗಿನ್ ಆಗಬಹುದು. ನಮ್ಮದೇ ಖಾತೆ ತೆರೆಯುವುದರ ಅನುಕೂಲವೇನೆಂದರೆ ನಾವು ಕೇಳಿದ ಪ್ರಶ್ನೆಗಳೆಲ್ಲ ನಮ್ಮ ಖಾತೆಯಲ್ಲಿಯೇ ಸೇವ್ ಆಗಿರುತ್ತವೆ. ಯಾವಾಗ ಬೇಕಾದರೂ ರೆಫರ್ ಮಾಡಬಹುದು. ಹೀಗೆ ಚಾಟ್ ಜಿಪಿಟಿ ದಿನನಿತ್ಯ ಜೀವನದಲ್ಲಿ ಬಹು ಉಪಯೋಗಕಾರಿಯಾಗಿದೆ. ಸರ್ವಜ್ಞನ ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.